ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನೀನಿರಲ್ಲ ಜೊತೆಯಲ್ಲಿ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದಂತೂ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಕೃಷ್ಣ ಮತ್ತು ರಾಧಾ ಇಬ್ಬರು ಸಹ ಮನೆ ದೇವರು ಪೂಜೆಗೆ ಅಂತ ಹೋಗ್ತಿರ್ಬೇಕಾದ್ರೆ ಕೃಷ್ಣ ಹೇಳ್ತಾ ಇರ್ತಾನೆ, ರೋಡ್ ಕ್ರಾಸ್ ಮಾಡು ಬಾ ರಾಧಾ ಅಂತ ಅನ್ಬೇಕಾದ್ರೆ ಆ ಕಡೆ ಒಂದು ದೊಡ್ಡ ಲಾರಿ ಬರ್ತಾ ಇರುತ್ತೆ. ಅದನ್ನು ನೋಡಿ ಜೋರಾಗಿ ಕಿರ್ಚ್ಕೊಂಡು ರಾಧಾ ಕೂತ್ಕೊಂಡ ತಕ್ಷಣ ಕೃಷ್ಣನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಸ್ವಲ್ಪ ದೂರ ಮುಂದೆ ಹೋಗಿರೋ ಕೃಷ್ಣ ಮತ್ತೆ ವಾಪಸ್ ಬಂದು, ರಾಧಾ ಏನಾಯಿತು ಏನಕ್ಕೆ ಇಷ್ಟು ಬೆಚ್ಚ ಬಿದ್ದೆ ಅಂತ ಕೇಳಬೇಕಾದ್ರೆ ತನಗೊಂದ್ಸಲ ಆಕ್ಸಿಡೆಂಟ್ ಆಗಿದ್ದನ್ನೆಲ್ಲ ನೆನ್ಪು ಮಾಡ್ಕೋತಾ ಇರ್ತಾಳೆ. ಹಾಗೆ ಲಾರಿ ಹೋಯ್ತಾ ಇವ್ರೆ, ನನಗೇನು ಆಗಿಲ್ಲಲ್ವಾ, ನಾನು ಚೆನ್ನಾಗಿದ್ದೀನಿ ಅಂತ ಕೇಳಬೇಕಾದ್ರೆ, ನೀನು ತುಂಬ ಚೆನ್ನಾಗಿದೆಯಾ, ಪರ್ಫೆಕ್ಟ್ಲಿ ಆಲ್ ರೈಟ್ ಆಗಿದೆಯಾ, ನೀನು ಟೆನ್ಷನ್ ತೊಗೋಬೇಡ, ಏನಾಯಿತು ಅಷ್ಟಕ್ಕೂ ಏನಾಯಿತು ಅಂತ ಅಂದಾಗ ಏನಿಲ್ಲ ಅಂತ ಸಮಾಧಾನದಿಂದ ಹೇಳ್ತಾ ಇರ್ತಾಳೆ. ಕೃಷ್ಣ ಹೇಳ್ತಾ ಇರ್ತಾನೆ, ಅಷ್ಟಕ್ಕೂ ರೋಡ್ ಕ್ರಾಸ್ ಮಾಡೋಕ್ಕೆ ನಿನಗೆ ಭಯನಾ, ಅಂಥದ್ದೇನಾಯಿತು ನಿನ್ನ ಲೈಫಲ್ಲಿ ಅಂತ ಅನ್ಬೇಕಾದ್ರೆ, ಬಿಡಿ ಇವ್ರೆ ಆ ಘಟನೆಲ್ಲ ಏನು ಕೇಳಬೇಕು, ಇನ್ನು 6 ತಿಂಗಳಲ್ಲಿ ಬೇರೆ ಆಗಬೇಕಾದ್ರೆ ನನ್ನ ಘಟನೆ ಕಟ್ಕೊಂಡು ಏನಾಗಬೇಕಾಯ್ತು ಅಂತ ಅಂದಾಗ, ಬರೀ ಇದನ್ನೇ ಹೇಳ್ತೀಯಾ, ಯಾವಾಗಲೂ 6 ತಿಂಗಳು ಅಂತ ಹೇಳ್ಬೇಡ, ಸರಿ ಆಯಿತು ಬಾ ಹೆದರ್ಕೋಬೇಡ, ನನ್ನ ಕೈ ಹಿಡ್ಕೊಂಡು ಬಾ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಸಮಾಧಾನದಿಂದ ದೇವಸ್ಥಾನದ ಹತ್ರ ಬರ್ತಾಳೆ. ಹಾಗೆ ದೇವಸ್ಥಾನದಿಂದ ಒಳಗಡೆ ಬರ್ತಾ ಇರಬೇಕಾದ್ರೆ ಅರ್ಚಕರು ಇವರಿಬ್ರು ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾರೆ. ಅರ್ಚಕರು ಇವರಿಬ್ರು ನೋಡಿ ಚೆನ್ನಾಗಿದ್ದೀರಾ ಅಂತ ಅಂದಾಗ, ನಾವು ಚೆನ್ನಾಗಿದ್ವಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದಾಗ, ದೇವರ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ ಕಣಪ್ಪ, ಹಾಗೆ ಮನೆಯವರೆಲ್ಲ ಹೇಗಿದ್ದಾರೆ, ಮದುವೆ ಆದಮೇಲೆ ಮೊದಲ ಟೈಮ್ ಇವಾಗ ಕುಲದೇವ್ರ ಪೂಜೆಗೆ ಬಂದಿದೆಯಾ, ತಿಂಡಿ ಎಲ್ಲ ತಿನ್ಕೊ ಬಂದಿದೆಯಾ ತಾನೇ ಅಂತ ಅನ್ಬೇಕಾದ್ರೆ ಇವರಿಬ್ರು ಆಶ್ಚರ್ಯದಿಂದ ಏನಕ್ಕೆ ಈ ರೀತಿ ಕೇಳ್ತಿದ್ದೀರಾ ಅಂತ ಅಂದಾಗ, ನಿಮ್ಮ ಕುಲದೇವತೆಗೆ ಪೂಜೆಗೆ ಬಂದಿದ್ದೀರಾ, ಹಾಗೆ ನಿಮ್ಮನೆ ಯಾವ ರೀತಿ ರೂಲ್ಸ್ ಇದೆ ಅಂತ ನಿನಗೆ ಗೊತ್ತಿಲ್ವೇನಪ್ಪ, ಯಾವ ರೀತಿ ರೂಲ್ಸ್ ವರ್ಷ ಫಾಲೋ ಮಾಡ್ತೀರಾ ಅಂತ ಗೊತ್ತಿಲ್ವಾ, ಮರ್ತು ಬಿಟ್ಟಿದೆಯಾ ಅಂತ ಕೇಳಬೇಕಾದ್ರೆ ಕೃಷ್ಣನಿಗೆ ಸ್ವಲ್ಪ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಕೃಷ್ಣ ಆಶ್ಚರ್ಯದಿಂದ, ಯಾವ ಸಂಪ್ರದಾಯ ನಾವು ಮಾಡ್ತಿದ್ದೀವಿ ನನಗೊಂದು ಗೊತ್ತಾಗ್ತಿಲ್ಲ ಅಂತ ಅಂದಾಗ, ಯಾಕಪ್ಪ ನಾಚಿಕೆನಾ, ನಿನ್ನ ಹೆಂಡತಿ ಪಕ್ಕದಲ್ಲಿರೋದಕ್ಕೆ ನಾಚಿಕೆ ಪಡ್ತಿದ್ಯಾ, ಯಾಕೆ ಮರ್ತೋಯ್ತಾ ನಿಮ್ಮ ಸಂಪ್ರದಾಯದ ಪ್ರಕಾರ ಮದುವೆ ಆದರೆ ಎಲ್ಲರೂ ಸಹ ಗಂಡ ತನ್ನ ಹೆಂಡತಿನ ಎತ್ಕೊಂಡು ದೇವಸ್ಥಾನದ ಮುಂದೆ ತಂದು ನಿಲ್ಲಿಸ್ಬೇಕು, ಸೊ ಮೆಟ್ಲತ್ಕೊಂಡು ಬರಬೇಕು, ಅದು ನಿನಗೆ ಮರ್ತೋಯ್ತಾ ಅಂತ ಅಂದಾಗ ಕೃಷ್ಣನಿಗೆ ಶಾಕ್ ಆಗಿ ಹಾಗೆ ಪುರೋಹಿತರ ಮುಖನ ನೋಡ್ತಿರ್ಬೇಕಾದ್ರೆ, ಅಲ್ಲ ಪುರೋಹಿತ್ರೆ ಇವ್ರನ್ನ ಎತ್ಕೊಂಡು ನಾನು ಬರ್ಬೇಕಂತ ಅಂದಾಗ, ಯಾಕಪ್ಪ ಮರ್ತುಬಿಟ್ಯಾ, ತಲಾಂತರಗಳಿಂದ ನಿಮ್ಮ ಅಪ್ಪ ಅವರು ನಿಮ್ಮ ತಾತವರೆಲ್ಲ ಇದನ್ನೇ ತಾನೇ ಮಾಡ್ತಾ ಇರೋದು, ಯಾಕೆ ಮನೆಯಲ್ಲಿ ಅಪ್ಪ ಅವ್ರು ಎಲ್ಲಿ ಕಳಿಸ್ತಿಲ್ವಾ ಅಂತ ಅಂದಾಗ ಇವನು ಸ್ವಲ್ಪ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಊರ್ಮಿಳಾ ನಿತೀಶ್ನ ಮೀಟ್ ಮಾಡೋಕ್ಕೆ ಬರ್ತಿರ್ಬೇಕಾದ್ರೆ, ನನಗೆ ಯಾಕೋ ತುಂಬ ಟೆನ್ಷನ್ ಆಗ್ತಿದೆ ನಿತಿ ಅಂತ ಅನ್ಬೇಕಾದ್ರೆ, ಯಾಕೆ ಊರ್ಮಿ ಅಂಥದ್ದೇನಾಯಿತು ಅಂತ ಕೇಳ್ತಾ ಇರ್ತಾನೆ. ಯಾಕೋ ನನ್ನ ಟೈಮೇ ಸರಿ ಇಲ್ಲ ಅಂತ ನನಗೆ ಅನ್ನಿಸ್ತಿದೆ, ತುಂಬ ಭಯ ಆಗ್ತಿದೆ ಅಂತ ಊರ್ಮಿಳಾ ಹೇಳ್ತಿರ್ಬೇಕಾದ್ರೆ, ಅಲ್ಲ ಊರ್ಮಿ ಅಂಥದ್ದೇನಾಯಿತು ಅಂತ ನನಗೆ ಹೇಳಿದ್ರೆ ತಾನೇ ಅರ್ಥ ಆಗೋದು, ಅದಕ್ಕೊಂದು ಸೊಲ್ಯೂಷನ್ನ ಕಂಡಿಡ್ಬೋದು, ಪ್ರಾಬ್ಲಮ್ ಏನು ಅಂತ ಹೇಳ್ದಲೆ ನಾನೇನಂತ ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ, ಇನ್ನೇನಾಗಬೇಕು ನಿತಿ, ನಿನಗೆಲ್ಲ ಗೊತ್ತು ತಾನೇ, ಆ ಕೇಶವ ತಪ್ಪಿಸ್ಕೊಂಡು ಕೃಷ್ಣನ ಕೈಗೆ ಸಿಕ್ಬಿದ್ದಿದ್ದ, ಆಕೆ ಮನೇಲಿ ನೀತು ಪ್ರೆಗ್ನೆಂಟ್ ಆಗಿ ಕೂತಿದ್ದಾಳೆ, ಇದಕ್ಕಿನ್ನು ಇನ್ನೇನಾಗಬೇಕು ಅಂತ ಅಂದಾಗ, ಕೂಲ್ ಚಿನ್ನ, ಇಷ್ಟಕ್ಕೆಲ್ಲ ನೀನು ಏನಕ್ಕೆ ಎಮೋಷನಲ್ ಆಗಿ ಫೀಲ್ ಮಾಡ್ಕೋತಿದ್ಯಾ, ಇದೆಲ್ಲ ಒಂದು ಚಿಕ್ಕ ಮ್ಯಾಟರ್ ಅಂತ ನಿತೀಶ್ ತಮಾಷೆ ಮಾಡ್ತಾ ಇರ್ತಾನೆ. ಹಾಗೆ ಊರ್ಮಿಳಾ ಕೋಪ ಮಾಡ್ಕೊಂಡು, ನೋಡು ನಿತಿ, ನನಗೆ ಕೂಲಾಗಿರೋಕ್ಕಾಗಲ್ಲ, ಯಾವುದೇ ಕಾರಣಕ್ಕೂ ದಿವಾನ್ ವಂಶಕ್ಕೆ ಇನ್ನೊಬ್ಬ ವಾರಸ್ದಾರ ಬರಬಾರ್ದು, ಲೈಫ್ ಲಾಂಗು ದಿವಾನ್ ವಂಶಕ್ಕೆ ನನ್ನ ಮಗ ಮಾತ್ರ ವಾರಸ್ದಾರ ಆಗಬೇಕು ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ನಿತೀಶ್ ಹೇಳ್ತಾ ಇರ್ತಾನೆ, ಕಾಮ್ ಡೌನ್ ಆಯಿತಾ, ಟೆನ್ಷನ್ ಮಾಡ್ಕೋಬೇಡ, ನಮ್ಮ ಪ್ಲ್ಯಾನ್ನ ದಾಟಿ ಅವರು ಮುಂದೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬೇಕಾದ್ರೆ, ಇಷ್ಟು ದಿನ ನಾನು ಹಾಗೆ ಅಂದ್ಕೊಂಡಿದ್ದೆ, ಆದರೆ ಎಲ್ಲ ಉಲ್ಟಾ ಹೊಡಿತಿದೆ, ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡಲೇಬೇಕು, ಎಲ್ಲದಕ್ಕೂ ಸೆಟಲ್ ಮಾಡಲೇಬೇಕು ಅಂತ ಊರ್ಮಿಳಾ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮತ್ತೆ ನಿತೀಶ್ ಹೇಳ್ತಾ ಇರ್ತಾನೆ, ಸರಿ ಟೆನ್ಷನ್ ಮಾಡ್ಕೋಬೇಡ, ಕೇಶವನ ವಿಚಾರ ಬಿಟ್ಬಿಡು, ನನಗೆ ಬಿಡು, ಅವನನ್ನು ನೋಡ್ಕೊಳ್ಳೋಕ್ಕೆ ಚಕ್ರ ಇದ್ದಾನೆ, ಈ ಜನ್ಮ ಅಲ್ಲ ಮುಂದಿನ ಜನ್ಮದಲ್ಲೂ ಸಹ ಅವನು ಕತ್ಲಲ್ಲೇ ಕಳಿಬೇಕು, ಆ ರೀತಿ ನಾವು ಮಾಡ್ತೀವಿ ಅಂತ ಅಂದಾಗ, ಹಾಗಾದರೆ ನೀತು ಏನು ಮಾಡೋಣ, ನೀತು ಹೊಟ್ಟೆಲಿರೋ ಮಗುನ ಏನು ಮಾಡೋಣ ಅಂತ ಕೇಳ್ತಾ ಇರ್ತಾಳೆ. ನಿತೀಶ್ ಸಿಕ್ಕಾಪಟ್ಟೆ ನಗಾಡ್ಕೊಂಡು, ನೀತು ಅವಳ ಬಗ್ಗೆ ಟೆನ್ಷನ್ ತಗೋತಿದೆಯಲ್ಲ, ಪ್ರಪಂಚಕ್ಕೆ ಆ ಕೂಸು ಕಾಲೇ ಇಟ್ಟಿಲ್ಲ, ಇನ್ನೂ ಕಣ್ಣೇ ಬಿಟ್ಟಿಲ್ಲ, ಅಂಥದ್ದನ್ನ ಮುಗಿಸೋದು ನಮಗೇನು ದೊಡ್ಡ ವಿಷಯ ಅಲ್ಲ, ಚಿಟಿಕೆ ಹೊಡೆಯೋದ್ರಲ್ಲಿ ಆ ಕೆಲಸ ಮಾಡಿ ಮುಗಿಸ್ತೀನಿ ಬಿಡು ಅಂತ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ. ಹಾಗೆ ನಮ್ಮ ಪ್ಲಾನ್ ಯಾವತ್ತೂ ಸಹ ಫ್ಲಾಪ್ ಆಗಲ್ಲ, ಜಸ್ಟ್ ಚಿಲ್ ಊರ್ಮಿ ಅಂತ ಅನ್ಬೇಕಾದ್ರೆ ಅವಳಿಗೆ ಸ್ವಲ್ಪ ಶಾಕ್ ಆಗ್ತಿರುತ್ತೆ. ಹಾಗೆ ತನ್ನ ಮನಸ್ಸಲ್ಲಿರೋ ಪ್ಲಾನ್ ಅನ್ನು ಸಹ ಊರ್ಮಿಳ ಹತ್ರ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಾನೆ. ಹಾಗೆ ತನ್ನ ಪ್ಲಾನ್ ಅನ್ನು ಸಹ ನಿತೀಶ್ ಹೇಳಿದ ತಕ್ಷಣ ಈ ಕಡೆ ಊರ್ಮಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ, ಆರ್ ಯು ಹ್ಯಾಪಿ ಅಂತ ಕೇಳ್ತಾ ಇರ್ತಾನೆ. ನೀನು ಇರಬೇಕಾದ್ರೆ ನನಗೆ ಟೆನ್ಷನ್ ಇಲ್ಲ, ಇವಾಗ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗ್ತಿದೆ ಅಂತ ನಿತೀಶ್ನ ಹಗ್ ಮಾಡಿಕೊಂಡು ಖುಷಿ ಪಡ್ತಾ ಇರ್ತಾಳೆ. ಅವರಿಬ್ರು ಖುಷಿಯಾಗಿ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಅದೇ ಟೈಮಿಗೆ ಸರಿಯಾಗಿ ವಿಕ್ರಾಂತ್ ಬರ್ತಾನೆ. ವಿಕ್ರಾಂತ್ನ ನೋಡಿ ಇವರಿಬ್ರು ಶಾಕ್ ಆಗಿ ನಿಂತಿರ್ಬೇಕಾದ್ರೆ ವಿಕ್ರಾಂತ್ ಹೇಳ್ತಾ ಇರ್ತಾನೆ, ನೀವು ಮನೇಲಿಲ್ಲ ಅಂತ ಅಂದ ನನಗೆ ಡೌಟ್ ಬಂತು, ಖಂಡಿತ ನೀವಿಬ್ರು ಇಲ್ಲೇ ಇರ್ತೀರಾ ಅಂತ ಗೊತ್ತಾಯ್ತು, ಅದಕ್ಕೆ ನಿಮ್ಮನ್ನ ಹುಡ್ಕೊಂಡು ಇಲ್ಲಿಗೆ ಬಂದೆ ಅಂತ ಅಂದಾಗ ಅವರಿಬ್ರಿಗೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ.
ಕಡೆ ಪುರೋಹಿತರು ಕೃಷ್ಣನ ಹತ್ರ ಹೇಳ್ತಾ ಇರ್ತಾರೆ, ಏನಪ್ಪ ಯೋಚನೆ ಮಾಡ್ತಿದ್ಯಾ, ನೀನು ಶ್ರೀಮತಿನೇ ಎತ್ಕೊಂಡು ಬೇಗ ಬಾರಪ್ಪ, ಪೂಜೆಗೆ ಟೈಮ್ ಆಗುತ್ತೆ ಅಂತ ಅನ್ಬೇಕಾದ್ರೆ ಒಂದು ನಿಮಿಷ ರಾಧಾ ಬರ್ತೀನಿ ಅಂತ ಅಂದ್ಬಿಟ್ಟು ಪುರೋಹಿತರು ಸ್ವಲ್ಪ ಮಾತಾಡಬೇಕು, ಈ ಕಡೆ ಬರ್ತೀರಾ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಪುರೋಹಿತರನ್ನ ಬಂದ್ಬಿಟ್ಟು, ನೋಡಿ ಪುರೋಹಿತ್ರೆ, ಇದು ಕೆಲಸ ಆಗಲ್ಲ, ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಅಂದಾಗ, ಇದು ನಿಮ್ಮ ಸಂಪ್ರದಾಯ, ಇದನ್ನ ಮುರಿಬೇಡ್ದು ಕಣಪ್ಪ ಅಂದಾಗ, ಇದಕ್ಕೆ ಬೇರೆ ಏನಾದರೂ ಪರಿಹಾರ ಇದೆಯಾ, ಬೇರೆ ಪೂಜೆ ಇದೆ ಹೇಳಿ ಮಾಡ್ತೀನಿ ಅಂತ ಅಂದಾಗ, ಇದ್ರ ಬದಲಾಗಿ ಯಾವ ಪೂಜೆನೂ ಇಲ್ಲ ಅಂತ ಪುರೋಹಿತರೆ ಹೇಳ್ತಾ ಇದ್ರೆ ಇವನಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ನೋಡಿ ಪುರೋಹಿತರೆ, ಬೇಕಾದ್ರೆ ನಾನು ತಪ್ಪು ಕಾಣಿಕೆ ಕೊಡ್ತೀನಿ ಅಂತ ದುಡ್ಡು ಕೊಡೋಕೆ ಹೋಗ್ತಿರ್ಬೇಕಾದ್ರೆ, ಏನಪ್ಪ ನನ್ನ ಹತ್ರನೇ ಬಾರ್ಗೇನ್ ಮಾಡ್ತಿದ್ಯಾ, ಇದೇನು ಮಾರ್ಕೆಟಾ ಅಂತ ಅನ್ಬೇಕಾದ್ರೆ, ಅಲ್ಲ ಪುರೋಹಿತರೆ, ಈಗಿನ ಕಾಲದಲ್ಲಿ ಮಾಡ್ರನ್ ಆಗಿರ್ತಾರೆ ಎಲ್ಲರೂ ಸಹ, ಇಂಥ ಕಾಲದಲ್ಲಿ ನಾನು ಇವಳನ್ನ ಎತ್ಕೊಂಡು ಹೋದ್ರೆ ಎಲ್ಲರೂ ಹಾಡ್ಕೊಂಡು ನನ್ನನ್ನು ಲೂಸು ಅಂತ ಅಂತಾರೆ ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ರಾಧಾನು ಸಹ, ಇದೇನಿದು ಅಷ್ಟೊತ್ತಕ್ಕ ಏನು ಮಾತಾಡ್ತಿದ್ದಾರೆ, ಒಂದು ಅರ್ಥ ಆಗ್ತಿಲ್ಲ, ಒಂದು ಕೇಳಿಸ್ತಿಲ್ಲ, ನನ್ನನ್ನೇನಾದರೂ ಇವ್ರೀಗ ಎತ್ಕೊಂಡು ಹೋಗ್ತಾರಾ ಅಂತ ಯೋಚನೆ ಮಾಡ್ತಿದ್ರೆ ಪುರೋಹಿತರು ಹೇಳ್ತಾ ಇರ್ತಾರೆ, ಏನಪ್ಪ ತಲಾಂತರಗಳಿಂದಲೂ ಸಹ ಇದನ್ನು ನೀವು ಮಾಡ್ಕೊಂಡು ಬಂದಿದ್ದೀರಾ, ಇವಾಗ ನೀನು ನೆಂಟು ಎತ್ಕೊಂಡು ಬರಲ್ಲ ಅಂತ ಅಂತಿದೆಯಲ್ಲ, ನಿನಗೆ ಒಳ್ಳೇದಾಗಲ್ಲ, ನಿಮ್ಮ ಅಪ್ಪವ್ರಿಗೆ ಗೊತ್ತಾದ್ರೆ ಅಷ್ಟೇ ಕೆಂಡಮಂಡಲ ಆಗಿಬಿಡ್ತಾರೆ ಅಂತ ಅನ್ಬೇಕಾದ್ರೆ, ನಮ್ಮ ಅಪ್ಪವ್ರಿಗೆ ಹೇಳ್ಬೇಡಿ, ಇದು ಗೊತ್ತಾಗೋದು ಬೇಡ ಅಂತ ಅಂದಾಗ, ಸರಿ ಹಾಗಾದರೆ ಈ ಕೆಲಸ ಮಾಡು, ಇಲ್ಲ ಅಂತ ಅಂದರೆ ದೇವ್ರು ನಿನಗೆ ಒಳ್ಳೇದು ಮಾಡಲ್ಲ, ಮೊದಲನೇ ಶಾಸ್ತ್ರನೇ ನೀನು ಭಂಗ ಮಾಡಬೇಡ ಅಂತ ಪುರೋಹಿತರು ಹೇಳ್ತಾ ಇರ್ತಾರೆ. ಹಾಗೆ ಬನ್ನಿ ಟೈಮ್ ಆಯಿತು ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ನೋಡಿ ಪುರೋಹಿತರೆ, ನಿಮ್ಮ ಮಗ ಏನೋ ಕಾಲೇಜಿಗೆ ಸೇರಿಸ್ಬೇಕು, ಅಡ್ಮಿಷನ್ ಆಗಿಲ್ಲ ಅಂತಿದ್ರಲ್ಲ ಅಂತ ಅಂದಾಗ, ಹೌದಪ್ಪ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ಅಂದಾಗ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ನಾನು ಹೇಳಿರೋ ಮಾತು ಬಗ್ಗೆ ಯೋಚನೆ ಮಾಡಿ ಅಡ್ಮಿಷನ್ ನಾನು ಮಾಡಿಸ್ತೀನಿ ಅಂತ ಅಂದಾಗ, ಇದರಲ್ಲಿ ಚೌಕಾಸಿ ಮಾಡೋಕ್ಕಾಗಲ್ಲ, ಬಾರ್ಗಿನ್ನು ಮಾಡೋಕ್ಕಾಗಲ್ಲ, ಇಲ್ಲ ನೀನು ಎತ್ಕೊಂಡು ಬರಲೇಬೇಕು, ನೀನು ಹೆಂಡ್ತಿನ ಅಂತ ಪುರೋಹಿತರು ಹೇಳ್ತಾ ಇದ್ರೆ, ಬೇರೆ ದಾರಿ ಇಲ್ದಲೆ ಕೃಷ್ಣ ತನ್ನ ಹೆಂಡ್ತಿ ಎತ್ಕೊಳ್ಳೋಕ್ಕೋಸ್ಕರ ಹತ್ರ ಬರ್ತಾ ಇದ್ರೆ ಇವಳಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ನಿಜವಾಗ್ಲೂ ಇವರು ನನ್ನನ್ನು ಎತ್ಕೋತಾರೋ ಇಲ್ವಾ ಅಂತ ಈ ಕಡೆ ರಾಧಾ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಊರ್ಮಿಳ ಹೇಳ್ತಾ ಇರ್ತಾಳೆ, ಅಲ್ಲಪ್ಪ ನಿಮಗೇನು ಕಾಮನ್ ಸೆನ್ಸ್ ಇಲ್ವಾ, ಎಲ್ಲ ತಕ್ಕೂ ಬರ್ತಿರಲ್ಲ ಅಂತ ಅನ್ಬೇಕಾದ್ರೆ, ನನಗೆ ಅದೆಲ್ಲ ಗೊತ್ತಿಲ್ಲ ಊರ್ಮಿಳ, ನನಗೆ ಬೇಕಾಗಿರೋದು ಓನ್ಲಿ ಮನಿ, ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಅಂದಾಗ, ಅಲ್ಲ ಅಲ್ಲಿ ನೋಡಿದರೆ ಆಫೀಸ್ಗೂ ಬಂದಿದ್ದೀರಾ, ಮ್ಯಾನೇಜರಿಗೆ ಬೇರೆ ಡೌಟ್ ಬಂತು, ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಅಂತ ಊರ್ಮಿಳ ಬೈತಾ ಇರ್ತಾಳೆ. ಈ ರೀತಿ ಎಲ್ಲ ಇನ್ಮೇಲೆ ಮಾಡಬೇಡಿ ಅಂತ ಅಂದಾಗ, ನಾನೇನು ಮಾಡಲಿ ಊರ್ಮಿಳ, ನಾನು ಹೆಂಗೋ ರಿಯಲ್ ಎಸ್ಟೇಟ್ನ ಮಾಡಿಕೊಂಡು ಅಚ್ಚುಕಟ್ಟಾಗಿ ಸಂಸಾರನ ಮಾಡ್ತಾ ಇದ್ದೆ, ಆದರೆ ಅವನೇ ನನ್ನ ಬಿಸ್ನೆಸ್ ಎಲ್ಲ ಹಾಳು ಮಾಡ್ದ, ಹಂಗಾಗಿ ನಾನು ಜೈಲಿಗೆ ಹೋಗ್ಬೇಕಾಯ್ತು, ಅರ್ಧ ಜೀವನ ಎಲ್ಲ ಜೈಲೆಲ್ಲ ಕಳೆದೆ ಅಂತ ಅಂದಾಗ, ಇದೇ ರೀತಿ ನೀವು ಮಾಡ್ತಿದ್ರೆ ಜೀವನ ಪರ್ಯಂತ ಜೈಲಲ್ಲೇ ಇರಬೇಕಾಗುತ್ತೆ, ಅರ್ಥ ಮಾಡ್ಕೊಳ್ಳಿ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ಇವಾಗ ಒಂದು ಸ್ಮಾಲ್ ಚೇಂಜ್ ಅಂತ ಅಂದಾಗ, ಅದೇನು ಹೇಳು ಊರ್ಮಿ ಅಂತ ಅನ್ಬೇಕಾದ್ರೆ, ಈ ಸಲ ಜೈಲಿಗೆ ನೀನು ಒಬ್ಬನೇ ಬರಲ್ಲ, ನಿನ್ನ ಜೊತೆ ಕಂಪ್ನಿ ಕೊಡೋಕ್ಕೆ ನಾನು ಬರಬೇಕಾಗುತ್ತೆ ಅಂತ ಅಂದಾಗ, ಅದೇಂಗೆ ಬರ್ತೀಯ ಊರ್ಮಿಳ, ಆ ಮನೇಲಿ ರಾಣಿ ಥರ ಬದುಕ್ತಿದ್ಯಾ, ಅದೇಂಗೆ ಬರೋಕ್ಕಾಗುತ್ತೆ ಹೇಳು ಅಂತ ಕೇಳ್ತಾ ಇರ್ತಾನೆ. ಹೀಗೆ ಕೋಪ ಮಾಡ್ಕೊಂಡು ಕೇಳ್ದಂಗೆಲ್ಲ ದುಡ್ಡು ಕೊಡೋಕ್ಕೆ ನಾನೇನು ದುಡ್ಡಿನ ಗಿಡ ಹಾಕಿದ್ದೀನ ಅಂತ ಊರ್ಮಿಳ ಹೇಳ್ತಿರ್ಬೇಕಾದ್ರೆ, ನನಗೆ ಅದೆಲ್ಲ ಗೊತ್ತಿಲ್ಲ, ಆ ದಿವಾನ್ ಮನೆ ಒಂದು ದುಡ್ಡಿನ ಗಿಡ ಇದ್ದಂಗೆ ಐತೆ, ನನಗಿವಾಗ ದುಡ್ಡು ಬೇಕಷ್ಟೇ ಅಂತ ಕೋಪ ಮಾಡ್ಕೊಂಡು ವಿಕ್ರಾಂತ್ ಹೇಳ್ತಾ ಇರ್ತಾನೆ. ಹೀಗೆ ಮತ್ತೆ ಕೋಪ ಮಾಡ್ಕೊಂಡು ಅಲ್ಲಪ್ಪ ಅಂತ ಬುದ್ಧಿವಾದ ಹೇಳ್ಬೇಕಾದ್ರೆ ಅಷ್ಟೊತ್ತಿಗೆ ನಿತೀಶ್ ಹೇಳ್ತಾ ಇರ್ತಾನೆ, ಸುಮ್ಮನೆ ಒಂದು ನಿಮಿಷ ನಾನು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು, ಅಂಕಲ್ ಅರ್ಥ ಮಾಡ್ಕೊಳ್ಳಿ, ಊರು ಮೇಳೋದು ಕರೆಕ್ಟ್ ಆಗಿದೆ, ನೀವು ಈ ರೀತಿ ಹಾಡಿದ್ರೆ ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಗುತ್ತೆ ಅಂತ ಹೇಳ್ತಾ ಇದ್ರೆ ವಿಕ್ರಾಂತ್ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು, ಅದನ್ನು ಕೇಳೋಕ್ಕೆ ನೀನು ಯಾರೋ, ನಮ್ಮಿಬ್ರ ಮಧ್ಯೆ ಮೂಗ್ ತುರ್ಸಕ್ಕೆ ಬಂದಿದ್ಯಾ, ನೀನು ಯಾವನು ಅಂತ ಕೂಗಾಡ್ತಾ ಇರ್ತಾನೆ. ಹೀಗೆ ಮತ್ತೆ ಕೂಲಾಗಿ ನಿತೀಶ್, ಆಗಲ್ಲ ಅಂಕಲ್ ಸಮಾಧಾನ ಮಾಡ್ಕೊಳ್ಳಿ ಅಂತ ಅಂದಾಗ, ತೆಗಿಯೋ ಕೈಯ, ನೀನು ಯಾವನು ನನಗೆ ಅಡ್ವೈಸ್ ಮಾಡೋಕ್ಕೆ, ಮುಚ್ಕೊಂಡು ಬಾಯಿ ಮುಟ್ಕೊಂಡು ನಿಂತ್ಕೊಂತ ಬೈತಿರ್ಬೇಕಾದ್ರೆ ಈ ಕಡೆ ಸ್ವಲ್ಪ ಶಾಕ್ ಆಗಿ ಊರ್ಮಿಳ ನೋಡ್ತಾ ಇರ್ತಾಳೆ. ಮತ್ತೆ ಹೇಳ್ತಾ ಇರ್ತಾನೆ, ನೋಡು ಊರ್ಮಿ, ಇನ್ನು 10 ಮಿನಿಟ್ಸಲ್ಲಿ ನನ್ನ ಅಕೌಂಟಿಗೆ ದುಡ್ಡು ಬರಬೇಕು, ಇಲ್ಲಾಂದರೆ ಗೊತ್ತಲ್ಲ ಅಂತ ಅಂದಾಗ ಇವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಕೃಷ್ಣ ರಾಧಾನ ಹತ್ರ ಬಂದ್ಬಿಟ್ಟು, ರಾಧಾ ಅದು ಅಂತ ರಾಗ ಹೇಳ್ತಿರ್ಬೇಕಾದ್ರೆ, ಇನ್ನೇನಪ್ಪ ಮಾಡ್ತಾ ಇದೆಯಾ, ಸಂಪ್ರದಾಯನ ಪಾಲನೆ ಮಾಡಲೇಬೇಕು, ರೂಲ್ಸ್ನ ಬ್ರೇಕಪ್ ಮಾಡೋಂಗಿಲ್ಲ, ಬೇಗ ಎತ್ಕೊಂಡು ಬಾ, ಬೇರೆ ಪೂಜೆ ಇಲ್ಲೇ ಇದೆ, ನಿನ್ನೆಂಟಿನ ಕರ್ಕೊಂಬ ಅಂತ ಹೇಳಿ ಪುರೋಹಿತರು ಒಳಗಡೆ ಹೋಗ್ತಾ ಇರ್ತಾರೆ. ಹಾಗೆ ಪುರೋಹಿತರು ಈ ಕಡೆ ರಾಧನ್ ಕೈಲಿರೋ ತಟ್ಟೆ ಹಣ್ಣು ಕಾಯಲ್ಲಿ ಇಸ್ಕೊಬಿಟ್ಟು, ಇಷ್ಟ ಅರ್ಥ ಸಿದ್ಧಿರಸ್ತು ಶುರು ಮಾಡ್ಕೊಳ್ಳಿ ಅಂತ ಅಂದಾಗ, ಏನೂ ಮಾಡೋಂಗಿಲ್ಲ ಅಂತ ರಾಧನ ಎತ್ಕೊಂಡ ತಕ್ಷಣ ಅವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಒಬ್ಬರ ಮುಖ ಒಬ್ಬರು ನೋಡ್ಕೊತಿರ್ಬೇಕಾದ್ರೆ ಕೃಷ್ಣ ಹೇಳ್ತಾ ಇರ್ತಾನೆ, ಈ ರೀತಿ ಸಂಪ್ರದಾಯಗಳನ್ನೆಲ್ಲ ಏನಕ್ಕೆ ಮಾಡ್ತಾರೆ ರಾಧಾ ಅಂತ ಅಂದಾಗ, ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂದಾಗ, ನನಗೆ ಗೊತ್ತಿಲ್ಲ ಹೇಳು ಅಂತ ಅನ್ಬೇಕಾದ್ರೆ, ನಿಮಗೂ ಗೊತ್ತು ಅಲ್ವಾ, ಯಾಕ್ರಿ ಸುಳ್ಳು ಹೇಳ್ತೀರಾ ಇವರೇ ಅಂತ ಅನ್ಬೇಕಾದ್ರೆ, ನನಗೆ ಗೊತ್ತಿರೋದು ನೀನು ಎಷ್ಟು KG ಇದೆಯಾ, ಎಷ್ಟು ಭಾರ ಇದೆಯಾ ಅಂತ ಮಾತ್ರ ಅರ್ಥ ಆಗ್ತಿದೆ ಅಂತ ಅಂದಾಗ ಗುರಾಯಿಸ್ತಾ ಇರ್ತಾಳೆ. ಹಾಗೆ ರಾಧಾ ಮತ್ತೆ ಯೋಚನೆ ಮಾಡ್ತಾ ಇರ್ತಾಳೆ, ಹಳೆ ಕಾಲದ ಪದ್ಧತಿಗಳೆಲ್ಲನೂ ಸಹ ನಾವು ಪಾಲನೆ ಮಾಡ್ತಿದ್ದೀವಿ ಅಂತ ಅಂದರೆ, ಸುಮ್ಮನೆ ಹಿಂದಿನ ಕಾಲದವರು ಮಾಡಿಲ್ಲ, ಗಂಡ ಹೆಂಡತಿ ಖುಷಿಯಾಗಿರಲಿ ನೆಮ್ಮದಿ ಆಗಿರಲಿ ಅಂತ ಮಾಡ್ತಾ ಇದ್ದಾರೆ, ಇವರು ನಿಮ್ಮನ್ನು ತುಂಬ ಹತ್ರದಿಂದ ನೋಡ್ತಾ ಇದ್ದೀನಿ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಅಂತ ಅಂದಾಗ, ನನ್ನನ್ನೇನು ನೋಡ್ತಾ ಇದೆ ರಾಧಾ, ನನಗೆ ದೃಷ್ಟಿ ಆಗುತ್ತೆ, ಮುಂದೆ ದೇವ್ರ ವಿಗ್ರಹ ಇದೆ, ಏನಾದರೂ ಬೇಡ್ಕೊ ಅಂತ ಅಂದಾಗ, ಅದನ್ನೇ ಮಾಡ್ತಾ ಇದ್ದೀನಿ ಇವರೇ ಅಂತ ಹೇಳ್ತಾ ಇರ್ತಾಳೆ. ಕೃಷ್ಣ ಕನಸನ್ನೇ ಮಾಡ್ತಿರ್ಬೇಕಾದ್ರೆ ಏನೂ ಇಲ್ಲ ಅಂತ ರಾಧಾ ಹೇಳಿ ತನ್ನ ಮನಸ್ಸಲ್ಲಿ ಮತ್ತೆ ಅನ್ಕೋತಾ ಇರ್ತಾಳೆ, ಇವರಂತ ಒಳ್ಳೆ ದೇವ್ರಂತ ಮನುಷ್ಯರು, ಇವ್ರನ್ನ ಖಂಡಿತ ನನ್ನ ಜೀವನದಲ್ಲಿ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ, ಇವ್ರನ್ನ ಉಳಿಸ್ಕೋತೀನಿ, ಇವ್ರು ಯಾವತ್ತಿದ್ರು ನನ್ನ ಪಾಲಿಗೆ ದೇವರು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹೀಗೆ ಅಂತೂ ಇಂತೂ ಕೃಷ್ಣ ರಾಧನ
ಸ್ಟೆಪ್ಪಿಂದ ಎತ್ಕೊಂಡು ಕರ್ಕೊಬಂದು ಕೆಳಗಡೆ ನಿಲ್ಲಿಸಿದ ತಕ್ಷಣ ಅಪ್ಪ ಸೊಂಟ ನೋವು ಅಷ್ಟಕ್ಕೂ ನೀನು ಎಷ್ಟು ಭಾರ ಇದೆಯಾ ರಾಧಾ ಅಂತ ಅಂದಾಗ ಗುರಾಯಿಸ್ತಾ ಇರ್ತಾಳೆ. ಏನು ಅಷ್ಟೊಂದು ಥರ ಭಾರ ಇದ್ದೀನಾ ಅಂತ ಅನ್ಬೇಕಾದ್ರೆ ಇಲ್ಲ ಇಲ್ಲ ಹೂ ಥರ ಇದೆಯಾ, ಹೂ ಥರ ಎತ್ಕೊಬಂದಾಗಾಯ್ತು ಬಿಡು ಅಂದ್ಬಿಟ್ಟು ಆದರೂ ಕೋಪ ಮಾಡ್ಕೊಂಡ್ರು ಸ್ವಲ್ಪ ಕ್ಯೂಟಾಗಿ ಕಾಣಿಸ್ತೀಯ ಅಂತ ಅಂದಾಗ ನಗಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಪುರೋಹಿತರು ಅಂತೂ ಇಂತೂ ನಿಮ್ಮ ಶ್ರೀಮತಿಯವ್ರನ್ನ ಎತ್ಕೊಬಂದ್ರಲ್ಲ, ನಿಮ್ಮ ಎಲ್ಲ ಇಷ್ಟಗಳು ಸಹ ನೆರವೇರ್ತವೆ, ಖಂಡಿತ ಭಗವಂತ ಒಳ್ಳೇದು ಮಾಡ್ತಾನೆ ಅಂತ ಆಶೀರ್ವಾದ ಮಾಡ್ತಾ ಇರ್ತಾರೆ. ಹಾಗೆ ಬನ್ನಿ ಪೂಜೆ ಮಾಡೋಣ ಅಂತ ಪುರೋಹಿತರು ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋದಾಗ ಭಕ್ತಿಯಿಂದ ಪೂಜೆ ಮಾಡ್ತಿರ್ಬೇಕಾದ್ರೆ ಪ್ರಾರ್ಥನೆ ಮಾಡ್ಕೋತಾ ಇರ್ತಾಳೆ ರಾಧಾ. ಅವ್ರ ಮನಸ್ಸಿನಷ್ಟೇ ಸ್ವಚ್ಛತೆಯಿಂದ ಅವ್ರು ಅನ್ಕೊಂಡಿದ್ದೆಲ್ಲ ಆಗಲಿ ಭಗವಂತ ಅಂತ ಬೇಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಕೃಷ್ಣನು ಸಹ ರಾಧಾ ತುಂಬ ಒಳ್ಳೊಳ್ಳೆ ದೇವ್ರೆ ಅವಳಿಗೆ ಒಳ್ಳೆ ಲೈಫ್ ಸಿಗ್ಲಿ ಅಂತ ಬೇಡ್ಕೊತಿರ್ಬೇಕಾದ್ರೆ ಪುರೋಹಿತರು ಮಂಗಳಾರತಿ ತಗೋಬರ್ತಾರೆ. ಇಬ್ಬರು ಒಟ್ಟಿಗೆ ತಗೋತಿರ್ಬೇಕಾದ್ರೆ ನೋಡಿ ಮೊದಲು ನೀವು ತಗೊಳ್ಳಿ ಕೃಷ್ಣ ಅವರೇ, ಆಮೇಲೆ ನಿಮ್ಮ ಶ್ರೀಮತಿಗೆ ನೀವೇ ಆರತಿನ ಇಡಿ ಅಂತ ಅನ್ಬೇಕಾದ್ರೆ ಅವನು ತಗೊಂಡು ರಾಧನ ಹಣೆಗೂ ಸಹ ಆರತಿನ ಇಡ್ತಾ ಇರಬೇಕಾದ್ರೆ ಅವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಪುರೋಹಿತರು ಕುಂಕುಮ ಕೊಟ್ಬಿಟ್ಟು ಇಬ್ಬರು ಪರಸ್ಪರ ಇಟ್ಕೊಳ್ಳಿ ಅಂತ ಅಂದಾಗ ಕೃಷ್ಣ ರಾಧನ ಮುಖನ ನೋಡ್ತಿರ್ಬೇಕಾದ್ರೆ ಅವನೊಳಗೆ ಇವಳು ಕುಂಕುಮ ಇಡ್ತಾಳೆ, ಇವಳೊಳಗೆ ಅವನು ಕುಂಕುಮ ಇಟ್ಟಾಗ ಪುರೋಹಿತರು ಈ ಹೂವನ್ನ ತಗೊಂಡು ನಿಮ್ಮ ಶ್ರೀಮತಿಗೆ ಮಾಡಿಸಿ ಅಂತ ಅಂದಾಗ ತುಂಬ ನಾಚಿಕೆಯಿಂದ ಕೃಷ್ಣ ರಾಧನಿಗೆ ಮಾಡಿಸ್ತಾ ಇದ್ರೆ ಅವಳಿಗಂತೂ ಸಿಕ್ಕಾಬಟ್ಟೆ ನಾಚಿಕೆ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಪುರೋಹಿತರು ಇಬ್ಬರಿಗೂ ಆಶೀರ್ವಾದ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಕೀರ್ತಿ ಈ ಕಡೆ ಕೃಷ್ಣನಿಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ಅಣ್ಣ ಕಾಲ್ ಮಾಡ್ತಿದ್ದಾನೆ, ಒಂದು ನಿಮಿಷ ಬರ್ತೀನಿ ಅಂತ ದೇವಸ್ಥಾನದಿಂದ ಹೊರಗಡೆ ಬಂದು ಮಾತಾಡ್ತಿರ್ಬೇಕಾದ್ರೆ ಕೃಷ್ಣ ನಿನಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಅಂತ ಅಂದಾಗ ಆಫೀಸಲ್ಲೆಲ್ಲ ಓಕೆನಾ ಅಣ್ಣ ಅಂತ ಅಂದಾಗ ಅದನ್ನು ಬಿಟ್ಟಾಗೋ ನೀತು ಪ್ರೆಗ್ನೆಂಟ್ ಆಗಿದ್ದಾಳೆ, ನಾನು ಅಪ್ಪ ಆಗ್ತಿದ್ದೀನಿ ಅಂತ ಅಂದಾಗ ಕೃಷ್ಣನ್ಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಅದಕ್ಕೆ ರಾಧಾ ಬಂದಾಗ ರಾಧವರ ಒಂದು ಗುಡ್ ನ್ಯೂಸ್ ಏನು ಗೊತ್ತಾ, ನಮ್ಮ ಅದಕ್ಕೆ ಪ್ರೆಗ್ನೆಂಟ್ ಆಗ್ತಿದ್ರೆ ನಮ್ಮ ಮನೆಗೆ ಪುಟ್ಟು ಮಗು ಬರ್ತಿದೆ ಅಂತ ಅಂದಾಗ ಇವಳಿಗೂ ಸಿಕ್ಕಾಬಟ್ಟೆ ಖುಷಿಯಾಗಿ ಫೋನ್ ಇಸ್ಕೊಂಡು ಬಾವ ಎಂಥ ಗುಡ್ ನ್ಯೂಸ್ ಹೇಳಿದ್ರಿ, ದೇವಸ್ಥಾನದಲ್ಲಿದ್ದೀವಿ, ಅಕ್ಕ ಮತ್ತು ಪಾಪುಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದಂತ ಬೇಡ್ಕೊ ಬರ್ತೀವಿ ಅಂತ ಅಂದಾಗ ಸರಿ ಸರಿ ಬೇಡ್ಕೊ ಬನ್ನಿ, ಈ ಖುಷಿನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕಾಲ್ ಮಾಡಿದೆ ಕಣೋ, ಬೇಜಾರು ಮಾಡ್ಕೋಬೇಡ, ಆದಷ್ಟು ಬೇಗ ಹುಷಾರಾಗಿ ಮನೆಗೆ ಬನ್ನಿ ಮಾತಾಡೋಣ ಅಂತ ಹೇಳಿ ಫೋನ್ ಕಟ್ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಖುಷಿನ ತಡ್ಕೊಳಕ್ಕಾಗ್ದಲೆ ಈ ಕಡೆ ಕೃಷ್ಣ ರಾಧನ ಎತ್ಕೊಂಡು ತಿರುಗಿಸ್ತಾ ಇರಬೇಕಾದ್ರೆ ಅವಳಿಗಂತೂ ಸಿಕ್ಕಾಬಟ್ಟೆ ನಾಚಿಕೆ ಆಗ್ತಿರುತ್ತೆ. ರೀ ಪ್ಲೀಸ್ ಇದು ದೇವಸ್ಥಾನ ಬಿಡ್ರಿ, ಎಲ್ಲರೂ ನೋಡ್ತಾ ಇದ್ದಾರೆ ಅಂತ ಅಂದಾಗ ರಾಧನ ಕೆಳಗಡೆ ಇಡಿಸಿ ಹಣೆಗೆ ಮುತ್ಕೊಟ್ಟ ತಕ್ಷಣ ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಜೊತೆಗೆ ನಾಚಿಕೆನೂ ಆಗ್ತಾ ಇರುತ್ತೆ. ಹಾಗೆ ಖುಷಿಯಾಗಿರ್ಬೇಕಾದ್ರೆ ಏನ್ರಿ ಮಾಡ್ತಾ ಇದ್ದೀರಾ, ಇದು ದೇವಸ್ಥಾನ ಅಂತ ಅಂದಾಗ ಒಂದು ಕ್ಷಣ ಫ್ಲಾಶ್ ಬ್ಯಾಕಿಗೆ ಹೋಗ್ಬಿಟ್ಟು ಅಯ್ಯೋ ದೇವ್ರೆ ನಾನು ಇಂಥ ಕೆಲಸ ಮಾಡಿಬಿಟ್ನಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ದೇವ್ರೆ ಅಂತ ಅಂದ್ಬಿಟ್ಟು ನೀತು ಅದಕ್ಕೆ ಪ್ರೆಗ್ನೆಂಟ್ ಆಗ್ತಿದ್ದಾರಲ್ಲ ಆ ಖುಷಿಗೆ ಈ ರೀತಿ ಮಾಡಿದೆ ತಪ್ಪು ತಿಳ್ಕೊಬೇಡಿ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಪುರೋಹಿತರು ಬರ್ತಾರೆ. ನೆಕ್ಸ್ಟ್ ಪೂಜೆಗೆ ರೆಡಿ ಮಾಡ್ಕೋಬೇಕು ಬನ್ನಿ ಹೋಗೋಣ ಅಂತ ಅಂದಾಗ ಕೃಷ್ಣ ಹೋಗ್ತಾ ಇದ್ರೆ ಈ ಕಡೆ ಕೃಷ್ಣ ಮುತ್ತು ಕೊಟ್ಟಿದ್ದನ್ನು ನೆನ್ಪು ಮಾಡಿಕೊಂಡು ರಾಧಾ ನಾಚ್ಕೊಂಡು ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.